ಧ್ಯಾಯತೋ ವಿಷಯಾನ್ ಪುಂಸಃ. ಅದನ್ನ ಹೇಳಿ ನೋಡೋಣ. ಐ ಥಿಂಕ್ ಧ್ಯಾಯತೋ ಅಂದ್ರೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾನೆ ಕೃಷ್ಣ. ಅದನ್ನ ಹಿ ಇಸ್ ರಿಪೀಟಿಂಗ್. ಓನ್ಲಿ ದ ಇಂಪಾರ್ಟೆಂಟ್ ಪಾರ್ಟ್ ಹಿ ಇಸ್ ಟೇಕಿಂಗ್. ಸಿ ಫಸ್ಟ್ ಒನ್ ಏನಿದೆ, ಹೌ ಡು ವಿ ಡೆವಲಪ್ ಅಟ್ಯಾಚ್ಮೆಂಟ್? ಧ್ಯಾಯತೋ ವಿಷಯಾನ್ ಪುಂಸಃ. ಧ್ಯಾಯತೋ ಅಂದ್ರೆ ವಿ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದಿ ಆಬ್ಜೆಕ್ಟ್. ಥಿಂಕಿಂಗ್ ಇಸ್ ದ ಫಸ್ಟ್ ಸ್ಟೆಪ್. ನಾವು ನೋಡ್ತೀವಿ ಸೆನ್ಸ್ ಆಫ್ ಆರ್ಗನ್ಸ್ ಇಂದ. ಸೊ ವಿ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಇಟ್. ಥಿಂಕಿಂಗ್ ಡೆವಲಪ್ಸ್ ವಾಟ್? ಅಟ್ಯಾಚ್ಮೆಂಟ್. ಏನಂತ ಹೇಳಿದ್ದಾರೆ? ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ. ಸಂಘ ಅಟ್ಯಾಚ್ಮೆಂಟ್ ಡೆವಲಪ್ ಆಗುತ್ತೆ. ಸಂಗಸ್ತೇಷೂಪಜಾಯತೆ. ಆಮೇಲೆ ನೆಕ್ಸ್ಟ್ ಸಂಗಾತ್ ಸಂಜಾಯತೆ ಕಾಮಃ. ಸಂಗಾತ್ ಅಟ್ಯಾಚ್ಮೆಂಟ್ ಇಂದ, ಸಂಘ ಅಂದ್ರೆ ಅಟ್ಯಾಚ್ಮೆಂಟ್, ಸಂಜಾಯತೆ ಅಂದ್ರೆ ಹುಟ್ಕೊಳ್ಳುತ್ತೆ. ಸಂಜಾಯತೆ ಕಾಮಃ. ಕಾಮ ಇಸ್ ಡಿಸೈರ್. ಇಲ್ಲಿಂದ ಬರುತ್ತೆ ನೋಡಿ. ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿ ಜಾಯತೆ. ಕಾಮಾತ್ ಕ್ರೋಧೋಭಿ ಜಾಯತೆ ಅಂದ್ರೆ ಕಾಮದಿಂದ, ಅದೇ ಅಲ್ವಾ ನಾವು ಡಿಸ್ಕಸ್ ಮಾಡಿದ್ದೀಗ. ಕಾಮದಿಂದ ಕ್ರೋಧ ಹುಟ್ಕೊಳ್ಳುತ್ತೆ. ಕ್ರೋಧೋಭಿ ಜಾಯತೆ. ನೆಕ್ಸ್ಟ್ ಕ್ರೋಧಾತ್ ಭವತಿ ಸಮ್ಮೋಹ. ಕ್ರೋಧಾತ್ ಭವತಿ ಸಮ್ಮೋಹ. ಸಮ್ಮೋಹ ಅಂದ್ರೆ ಕನ್ಫ್ಯೂಷನ್, ಡೆಲ್ಯೂಷನ್, ಕನ್ಫ್ಯೂಷನ್. ಏನ್ ಮಾಡ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗಲ್ಲ. ಕ್ರೋಧಾತ್ ಭವತಿ ಸಮ್ಮೋಹ. ಸಮ್ಮೋಹಾತ್ ಸ್ಮೃತಿ ವಿಭ್ರಮ. ಸ್ಮೃತಿ ಅಂದ್ರೆ ಮೆಮರಿ. ಸ್ಮೃತಿ ವಿಭ್ರಮ, ಮೆಮರಿ ಲಾಸ್. ಮೆಮರಿ ಲಾಸ್ ಆಗುತ್ತೆ. ಮೆಮರಿ ಲಾಸ್ ಆಗೋದ್ರಿಂದ ಬುದ್ಧಿನಾಶ. ನೆಕ್ಸ್ಟ್ ಆಗೋದು ಬುದ್ಧಿನಾಶ. ಲಾಸ್ ಆಫ್ ಇಂಟೆಲಿಜೆನ್ಸ್. ಲಾಸ್ ಆಫ್ ಇಂಟೆಲಿಜೆನ್ಸ್. ಬುದ್ಧಿನಾಶಾತ್ ಪ್ರಣಶ್ಯತಿ. ಪ್ರಣಶ್ಯತಿ ಅಂದ್ರೆ ಡಿಸ್ಟ್ರಕ್ಷನ್, ದಿ ಎಂಡ್. ಮುಗಿದೋಯ್ತು, ಇಲ್ಲಿ ಕತೆ ಮುಗಿತು, ದಿ ಎಂಡ್. ಸೊ ದಿಸ್ ಇಸ್ ದ ಫ್ಲೋ. ಥಿಂಕಿಂಗ್, ಅಟ್ಯಾಚ್ಮೆಂಟ್, ಡಿಸೈರ್, ಆಂಗರ್, ಕನ್ಫ್ಯೂಷನ್, ಮೆಮರಿ ಲಾಸ್, ಲಾಸ್ ಆಫ್ ಇಂಟೆಲಿಜೆನ್ಸ್ ಅಂಡ್ ದಿ ಎಂಡ್. ಅಲ್ಲಿ